ಚಿತಾಗಾರಕ್ಕೂ ತಟ್ಟಿದೆ ಗ್ಯಾಸ್ ಅಭಾವದ ಎಫೆಕ್ಟ್. ಕೆಲವು ಕಡೆ ಗ್ಯಾಸ್ ಆಧಾರಿತ ಚಿತಾಗಾರಗಳಿದೆಯಲ್ಲ, ಚಾಮರಾಜಪೇಟೆ ಸ್ಮಶಾನದಲ್ಲಿ ಸೌದೆಗಳನ್ನು ಸ್ಟಾಕ್ ಮಾಡ್ಕೋತಾ ಇದ್ದಾರೆ. ಸೌದೆಗಂತೂ ಫುಲ್ ಡಿಮ್ಯಾಂಡ್. ಮುಂಜಾಗ್ರತಾ ಕ್ರಮವಾಗಿ ಸೌದೆ ಸ್ಟಾಕ್ ಮಾಡ್ಕೋತಾ ಇದ್ದಾರೆ. ಕೆಲವು ಚಿತಾಗಾರ ಕ್ಲೋಸೇ ಆಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಹಾಗಾಗಿ ಸೌದೆಗಳು ನಿಮಗೆ ಎಲೆಕ್ಟ್ರಿಕ್ ಚಿತಾಗಾರಗಳಾದರೆ ಓಕೆ, ನೋ ಪ್ರಾಬ್ಲಮ್. ಕೆಲವು ಕಡೆ ಗ್ಯಾಸ್ ಸಿಲಿಂಡರ್ನ ಬಳಸ್ಕೊಂಡು ಅಂತ್ಯಕ್ರಿಯೆ ಮಾಡ್ತಕ್ಕಂಥದ್ದಿದೆ. ಆಗಲ್ಲ, ಸಾಧ್ಯನೇ ಇಲ್ಲ. ಒಂದು ಬಾಡಿ ಕಂಪ್ಲೀಟ್ ಸುಡಬೇಕು ಅಂದರೆ 3 ಸಿಲಿಂಡರ್ ಬೇಕಂತೆ. ಹೆಂಗೆ ಸಾಧ್ಯ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ಏನೇ ನಿಲ್ಲಿಸಿದ್ರು ಅಂತ್ಯ ಸಂಸ್ಕಾರವನ್ನಂತೂ ನಿಲ್ಲಿಸೋಕ್ಕಾಗಲ್ಲ. ಏನಾದರೂ ಪರ್ಯಾಯ ವ್ಯವಸ್ಥೆಗಳಾಗಲೇಬೇಕಲ್ಲ. ಸೊ ತಯಾರಿಗಳು ಯಾವ ರೀತಿ ಆಗ್ತಾ ಇದೆ ಅಂತ? ಖಂಡಿತ, ಯಾಕಂದರೆ ಅಂತ್ಯ ಸಂಸ್ಕಾರ ಅನ್ನೋದು ವಿಧಿವತ್ತಾಗಿ ನಡಿಲೇಬೇಕು. ಅದಕ್ಕೆ ಅಂದರೆ ಹಿಂದೂ ರುದ್ರಭೂಮಿಗಳಲ್ಲಿ ಸೌದೆಗಳನ್ನ ಶೇಖರಣೆ ಮಾಡ್ಕೋತಿರೋವಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಇದು ಚಾಮರಾಜಪೇಟೆಯ ಟಿ.ಆರ್. ಮಿಲ್ ಬಳಿ ಇರುವಂಥ ಹಿಂದೂ ರುದ್ರಭೂಮಿ. ಇಲ್ಲಿ ಕಂಪ್ಲೀಟ್ಲಿ ಬರ್ನಿಂಗ್ ಅಂದರೆ ಸೌದೆಗಳ ಮೂಲಕನೇ ಹೆಣವನ್ನು ಬರ್ನ್ ಮಾಡುವಂತಹ ಒಂದು ಪ್ರಕ್ರಿಯೆ ಆಗುವಂಥ ಸ್ಥಳ. ಈ ಸ್ಥಳದಲ್ಲಿ ಪ್ರತಿನಿತ್ಯ ಅಂದರೆ ಒಂದು BBMP ಮಾಹಿತಿ ಪ್ರಕಾರ 10 ರಿಂದ 12 ಸ್ಲಾಟ್ಗಳು, ಅಂದರೆ ಇಲ್ಲಿ ಒಟ್ಟು ಏಕಕಾಲಕ್ಕೆ 40 ಬಾಡಿಗಳನ್ನು ಬರ್ನ್ ಮಾಡೋದಕ್ಕೆ ವ್ಯವಸ್ಥೆ ಇದೆ. ಆದರೆ 10 ರಿಂದ 12 ಬಾಡಿಗಳು ಬುಕ್ ಆಗುತ್ತೆ ನಾರ್ಮಲ್ ಡೇಸಲ್ಲಿ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅಂದರೆ ಬೆಳಗ್ಗೆನೇ ಸೌದೆಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದ್ರಿಂದ, ಅಂದರೆ ಬೆಂಗಳೂರಿನಲ್ಲಿ ಸೌದೆಗೆ ಡಿಮ್ಯಾಂಡ್ ಹೆಚ್ಚಾಗ್ತಿರೋದ್ರಿಂದ ಒಂದು ವೇಳೆ ಬಾಡಿಗಳು ಬಂದಾಗ ಸೌದೆಗಳು ಸಿಗದ ಸಂದರ್ಭದಲ್ಲಿ ಅವ್ರನ್ನ ಕಾಯಿಸ್ಬೇಕಾಗತ್ತೆ. ಆ ರೀತಿಯ ಒಂದು ಅವ್ಯವಸ್ಥೆ ಆಗಬಾರ್ದು ಅಂತ ಸುತ್ತಮುತ್ತ ಈ ಚಾಮರಾಜಪೇಟೆಯ ಸುತ್ತಮುತ್ತ 3-4 ಡಿಪೋಗಳು, ಸೌದೆ ಡಿಪೋಗಳಿವೆ. ಆ ಡಿಪೋಗಳಿಂದ ಅಲ್ಲಿನ ಸ್ಟಾಕ್ಗಳೇನಿದೆ ಅದನ್ನು ತರಿಸಿ ಶೇಖರಣೆ ಮಾಡಿ ಇಟ್ಕೊಳ್ಳುವಂಥ ಕೆಲಸ ಮಾಡ್ಕೋತಿದ್ದಾರೆ. ಯಾಕಂದರೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನೋ ಒಂದು ಪ್ರಕ್ರಿಯೆ ಏನಾಗುತ್ತೆ, ವಿಧಾನಗಳು ಅದಕ್ಕೆ ಸಮಸ್ಯೆಗಳಾಗಬಾರ್ದು. ಯಾಕಂದರೆ ಸಂಪೂರ್ಣವಾಗಿ ಬೇರೆ ನಾವು ವಿದ್ಯುತ್ ಚಿತಾಗಾರ ನೋಡಿದಾಗ ಅಲ್ಲಿ ಆಲ್ಟರ್ನೇಟಿವ್ ವ್ಯವಸ್ಥೆ ಇರುತ್ತೆ. ವಿದ್ಯುತ್ ಅಥವಾ ಗ್ಯಾಸ್ ಎರಡನ್ನೂ ಬಳಕೆ ಮಾಡಿಕೊಂಡು ಬರ್ನ್ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಇದು ಸಂಪೂರ್ಣವಾಗಿ ಸೌದೆಗಳ ಮೂಲಕವೇ ಬರ್ನ್ ಮಾಡುವಂಥ ಜಾಗ ಆಗಿರೋದ್ರಿಂದ ಸೌದೆ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುವಂಥದ್ದು. ಈಗ ಬೇರೆ ಅದೇ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗ್ತಿರೋದ್ರಿಂದ ಸೌದೆಗಳನ್ನು ಹೋಟೆಲ್ಗಳವರು ಮತ್ತು ಮನೆಗಳು ಶೇಖರಣೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಿದ್ದಾರೆ. ಒಂದು ವೇಳೆ ಗ್ಯಾಸ್ ಸಿಗಲಿಲ್ಲ ಅಂದರೆ ನಾವು ಸೌದೆನ ಬಳಸ್ಕೋಬೋದು ಅಂತ. ಸೌದೆಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬರುವಂತಹ ಮೃತದೇಹಗಳಿಗೆ ಸಮಸ್ಯೆ ಆಗಬಾರ್ದು, ಸೌದೆಗೆ ಸಮಸ್ಯೆ ಆಗಬಾರ್ದು ಅಂತ ಈಗ ಸೌದೆಗಳನ್ನು ಶೇಖರಣೆ ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಇಲ್ಲಿಂದ ಸಿಬ್ಬಂದಿಗಳು ಮತ್ತು ಯಾರು ಅಂತ್ಯ ಸಂಸ್ಕಾರದ ಇನ್ಚಾರ್ಜ್ ತೊಗೊಂಡಿರ್ತಾರೆ ಅಥವಾ ಒಂದು ಪ್ಯಾಕೇಜ್ಗಳಲ್ಲಾಗುತ್ತೆ ಅವರೆಲ್ಲ ತಂದು ಶೇಖರಣೆ ಮಾಡುವಂಥ ಕೆಲಸನ ಈಗಾಗಲೇ ಚಾಮರಾಜಪೇಟೆಯಲ್ಲಿ ಮಾಡ್ಕೋತಿರುವಂಥದ್ದು. ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಮೊದಲೆಲ್ಲ ಸೌದೆನಲ್ಲೇ ನಡೀತಾ ಇತ್ತು. ಆಮೇಲೆ ಕಾಲ ಬದಲಾದಂಗೆ ಸಿಲಿಂಡರು, ಈಗ ಅದೂ ಇಲ್ಲ.